ಅಂತ ಒಂದು ಮಾಹಿತಿ ಯಾರು ಇದನ್ನು ಟೇಕ್ ಓವರ್ ಮಾಡೋಕ್ಕೆ ಹೋಗಿದ್ದಾರೆ. ಏಕೆಂದರೆ ಭಾಳ ದೇವರ ಭಕ್ತರಲ್ವೇ ಇವರು. ನಾನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇದ್ದೇನೆ. ಇದರಲ್ಲಿ ಆ ಕಂಪ್ನಿ ಮಾಲೀಕನಿಂದ ಯಾರು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂದ್ರೆ ಎಚ್ಚರಿಕೆ. ನಾವಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ ಇವತ್ತು ಯಾವ ಒಂದು ಸರ್ಕಾರದ ದುರ್ಬಳಕೆ ಮಾಡ್ತಕ್ಕಂಥ ವಿಷಯಗಳಲ್ಲಿ ನೋ ಕಾಂಪ್ರಮೈಸ್. ನಮ್ಮ ಕುಟುಂಬದಲ್ಲಿ ನಾನು ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಅಧಿಕಾರಕ್ಕೆ 106 ಜನ ಬಂದೋಗಿದ್ದಾರೆ. ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಮುಖ್ಯಮಂತ್ರಿಗಳನ್ನು ಮೊನ್ನೆ ಪಾಪ ನೆನಪಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಬಂದಂಥ ಮುಖ್ಯಮಂತ್ರಿಗಳು ನೆನೆಸ್ಕೊಂಡೇ ಮಾತಾಡಿದ್ದೀರಿ. ಅವ್ರಿಗೇನಾದರೂ ಗೌರವ ತರಬೇಕಾದ್ರೆ ಮುಂದಕ್ಕಾದರೂ ಈ ರಾಜ್ಯದ ಸಂಪತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇ ಈಗಲಾದರೂ ಇವತ್ತೇನು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಈಗಾಗಲೇ ಒಂದು ತೀರ್ಪಿನಲ್ಲೇ ಬರೆದಿದ್ದಾರೆ. ಇದು ಬಹುಶಃ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಸ್ಕ್ಯಾಂಡಲ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಕೋರ್ಟ್ನ ಒಂದು ತೀರ್ಪು ಕೊಡಬೇಕಾದ್ರೆ ಅದ್ರ ಜೊತೆಗೆ ಇಲ್ಲೀಗಲ್ಲಾಗಿ ಟೋಲ್ ಕಲೆಕ್ಷನ್ ಆಗ್ತಾಯಿದೆ. ಇಲ್ಲೀಗಲ್ಲಾಗಿ 2,000 ಕೋಟಿ ಮೇಲೆ ಇವತ್ತು ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಈ ಕಂಪನಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಹಣ ಸಂಗ್ರಹಿಸಿದ್ದಾರೆ. ಇದು ಎಲ್ಲ ರೀತಿಯ ತೀರ್ಪೇನಿದೆ. ಇನ್ನೂ ಪಾಪ ಈಗಾಗಲೇ 1 ತಿಂಗಳ ಹತ್ತಿರ ಬಂತು, 20 ದಿನ ಆಗಿದೆ ತೀರ್ಪು ಬಂದು. ಏನು ಕ್ರಮ ತಗೊಂಡಿದ್ದೀರಿ ಈ ಸರ್ಕಾರದಲ್ಲಿ? ನೆನಪಿಸ್ಲಿಕ್ಕೆ ಮೊನ್ನೆ ಪತ್ರ ಬರೆದಿದ್ದೇನೆ. ಏನು ನೋಡ್ತಾರೆ, ಏನು ಮಾಡ್ತಾರೆ ನೋಡೋಣ ಅಂತೇಳಿ. ಯಾಕೆಂದರೆ ಟೇಕ್ ಓವರ್ ಮಾಡ್ತಕ್ಕಂಥ ಒಂದು ಕೆಲವು ಚರ್ಚೆ ನಡೀತಿರೋದನ್ನ ಸ್ವಲ್ಪ ದಿವಸ ನಿಲ್ಲಿಸ್ಕೊಳ್ಳಿ. ಯಾರು ಟೇಕ್ ಓವರ್ ಮಾಡೋಕ್ಕೆ ಹೊರಟಿದ್ದೀರಿ? ಸರ್ಕಾರಕ್ಕೆ ಟೇಕ್ ಓವರ್ ಮಾಡ್ತಿರೋ ಇಲ್ಲ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ನೀವೇ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತಿರೋ? ನಿಮ್ಮ ಕಂಪ್ನಿಗೆ ಇಟ್ಕೊಂಡಿದ್ರಲ್ಲ ಕೆಲವ್ರನ್ನ. ಇದೆಲ್ಲ ನಡೀತಿರೋದು ನನಗೂ ಗೊತ್ತಿದೆ. ಅದರಿಂದ ಇದನ್ನು ನೆನಪಿಸ್ಲಿಕ್ಕೆ ಈ ರಾಜ್ಯದ ಆಸ್ತಿ ಅದು ರೈತರ ಭೂಮಿ. ಆ ರೈತರ ಭೂಮಿನ ಮತ್ತೆ ಇನ್ನೊಂದು ರೀತಿಯಲ್ಲಿ ಲೂಟಿ ಹೊಡೆಯೋ ಕೆಲಸ ಮಾಡಬೇಡಿ ಅನ್ನೋದಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಪತ್ರ ಬರೆದಿದೆ.